ಯೋಬನ ಗ್ರಂಥ 16ನೇ ಅಧ್ಯಾಯ 18ನೇ ವಚನ ಮತ್ತು 19ನೇ ವಚನ ಯಾರಾದ್ರೂ ಓದಿಕೊಳ್ಳೋಣ. ನಮ್ಮ ಮುಂದೆ ಹೋದ್ರಿ. ಯೋಬನ ಪುಸ್ತಕ 16ನೇ ಅಧ್ಯಾಯ 18 ಮತ್ತು 19. ಭೂಮಿಯೇ, ನನ್ನ ರಕ್ತವನ್ನು ಮುಚ್ಚಬೇಡ, ನನ್ನ ಮೊರೆಗೆ ಬಿಡುವು ಸಿಕ್ಕದಿರಲಿ. ಆಹಾ, ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು, ನನ್ನ ಪಕ್ಷದ ಹೊಣೆಗಾರನು ಮೇಲಣ ಲೋಕದಲ್ಲಿದ್ದಾನೆ. ಥ್ಯಾಂಕ್ ಯು ಬ್ರದರ್, ತುಂಬಾ ಚೆನ್ನಾಗಿ ಓದಿದ್ರೆ. ಪ್ರಿಯರೇ, ಇದು ಹಳೆಯ ಒಡಂಬಡಿಕೆಯ ವಿಷಯದಲ್ಲಿ ಕರ್ತನ ದಾಸನಾದಂತಹ, ಆತನಿಗೆ ವಿಧೇಯನಾಗಿ ನಡೆದಂತಹ ಯೋಬನ ಪುಸ್ತಕದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಪ್ರಿಯರೇ, ಭೂಮಿಯೇ, ನನ್ನ ರಕ್ತವನ್ನು ಮುಚ್ಚಬೇಡ, ನನ್ನ ಮೊರೆಗೆ ಬಿಡುವು ಸಿಕ್ಕದಿರಲಿ. ಆಹಾ, ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು, ನನ್ನ ಪಕ್ಷದ ಹೊಣೆಗಾರನು ಮೇಲಣ ಲೋಕದಲ್ಲಿ ಇದ್ದಾನೆ. ಈ ವಾಕ್ಯವನ್ನ ದೇವರು ಯೋಬನ ಮುಖಾಂತರವಾಗಿ ತಿಳಿಸುವಂತ ಆಲೋಚನೆ ಏನು ಎಂಬುದಾಗಿ ನೋಡುವಾಗ ನಾವು ವಾಕ್ಯ ಆಧಾರಿತವಾಗಿ ಮಾತಾಡಿಕೊಳ್ಳೋಣ. ಪ್ರಿಯರೇ, ಆಲೋಚನೆ ಮಾಡೋಣ. ಪ್ರಿಯರೇ, ಈ ಪ್ರಪಂಚದಲ್ಲಿ ಪಾಪಿಗಳ ರಕ್ತವೂ ಇರುವುದು, ನೀತಿವಂತರ ರಕ್ತವೂ ಇರುವುದು. ಅದೇ ವೇಳೆ ದೇವಕುಮಾರನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದು ಭೂಮಿಯಲ್ಲಿ ಸುರಿಸಿದ ಅಮೂಲ್ಯವಾದ ರಕ್ತವೂ ಇರುವುದು. ಪ್ರಿಯರೇ, ಪರಲೋಕದಲ್ಲಿ ಪರಿಶುದ್ಧತೆ ಉಂಟು, ರಕ್ತವಿಲ್ಲ. ಭೂಲೋಕದಲ್ಲಿ ರಕ್ತ ಉಂಟು, ಪರಿಶುದ್ಧತೆ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿ. ಪರಲೋಕದಲ್ಲಿ ಪರಿಶುದ್ಧತೆ ಇದೆ, ರಕ್ತ ಇದೆ. ಭೂಲೋಕದಲ್ಲಿ ರಕ್ತ ಉಂಟು, ಪರಿಶುದ್ಧತೆ ಇಲ್ಲ. ಆದರೆ ಪ್ರಿಯರೇ, ಪೌಲನು ಒಂದು ವಿಷಯವನ್ನು ನಮಗೆ ತಿಳಿಸುವನಾಗಿದ್ದಾನೆ. ಏನೆಂಬುದಾಗಿ ನೋಡುವಾಗ 1ನೇ ಕೊರಿಂಥಿ 15ನೇ ಅಧ್ಯಾಯ 50ನೇ ವಚನವನ್ನ ನಾವು ಓದಿಕೊಳ್ಳೋಣ. ಹದಿನೈದನೇ ಅಧ್ಯಾಯ 1 ಕೊರಿಂಥಿ 15ನೇ ಅಧ್ಯಾಯ 50ನೇ ವಚನ. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ಸಾಕು ಬ್ರದರ್, ಥ್ಯಾಂಕ್ ಯು ಬ್ರದರ್. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ. ಈ ವಿಷಯವನ್ನ ನೆನಪು ಇಟ್ಕೊಳ್ರಿ. ನನ್ನ ಸಂದೇಶದ ಪ್ರಾಮುಖ್ಯವಾದಂತ ವಿಷಯ ಇಲ್ಲಿ ಇದೆ. ಪ್ರಿಯರೇ, ಪರಲೋಕದಲ್ಲಿ ಪರಿಶುದ್ಧತೆಯಿಂದಲೂ ಮಾತ್ರ ಯೇಸು ಕ್ರಿಸ್ತನೊಬ್ಬನೇ ಮನುಷ್ಯ ಕುಮಾರನಾಗಿ ಭೂಮಿಗೆ ಬಾಧ್ಯವಾದ ರಕ್ತದಿಂದಲೂ ದೇವಕುಮಾರನಾಗಿ ಇಳಿದು ಈ ಲೋಕಕ್ಕೆ ಬಂದನು. ಪ್ರಿಯರೇ, ನಾವು ಇದನ್ನ ವಿಷಯವಾಗಿ ನಾವು ನೋಡುವಾಗ ಭಕ್ತನಾದ ಯೋಬನ ಮೂಲಕ ರಕ್ತದ ಕುರಿತು ಹೇಳಿದ ಒಂದು ಮಾತು ನಾವು ನೋಡುತ್ತೇವೆ. ಅದು ನಾವು 16-18ರಲ್ಲಿ ಬಹಳ ಉನ್ನತ ಇರುವಂತಹ ದೇವರು ಭೂಮಿಯನ್ನು ದೃಷ್ಟಿಸಿ ಈ ಮಾತನ್ನು ಹೇಳುತ್ತಾನೆ. ಬೇರೆ ಯಾಕೆ ಯೋಬನು ಈ ವಿಷಯವನ್ನ ಹೇಳುತ್ತಾನೆ ಎಂಬುದಾಗಿ ನೋಡುವಾಗ ಆದಿಕಾಂಡ 4ನೇ ಅಧ್ಯಾಯ 10ನೇ ವಚನದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದನು. ಪ್ರಿಯರೇ, ಹೇಬೇಲನ ರಕ್ತವನ್ನ ಕುಡಿದಂತ ಭೂಮಿ, ಕುಡಿದಂತ ಭೂಮಿ, ಚೆಲ್ಲಿದಂತ ರಕ್ತ, ಮೊರೆ ಇಟ್ಟಂತ ರಕ್ತ, ಆತನು ಈ ಲೋಕಕ್ಕೆ ಇಳಿದು ಬಂದನು. ಎಷ್ಟೋ ಸಾರಿ ಈ ಲೋಕಕ್ಕೆ ಆತನು ಇಳಿದು ಬಂದು ಸಂಗತಿಗಳು ನಾವು ನೋಡುತ್ತೇವೆ. ಓದಿ ಆದಿಕಾಂಡ 4:10. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದೀವಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಟ್ಟಕಡೆಯಿಂದ ನನ್ನನ್ನ ಕೂಗುತ್ತಾ ಇದೆ, ಕೇಳು ಎಂಬುದಾಗಿ ಆತನು ಪ್ರಶ್ನಿಸಿದನು. ಪ್ರಿಯರೇ, ಈ ಮಾತು ದೇವರು ಕಾಯಿನನ್ನ ಕೇಳ್ತಾರೆ, ನಿನ್ನ ತಮ್ಮನ ರಕ್ತವು ನನ್ನನ್ನು ಕೂಗ್ತಿದೆ, ಏನು ಮಾಡಿದ್ದೆ ನೀನು ಎಂಬುದಾಗಿ. ಪ್ರಿಯರೇ, ರಕ್ತವು ಜೀವವಾಗಿದೆ. ಪ್ರಿಯರೇ,
ಹಾಗಾದರೆ ಈ ಲೋಕದಲ್ಲಿ ರಕ್ತವನ್ನ ಸುರಿಸಿದವನ ಸ್ಥಿತಿ ಏನಾಗುವುದು ಎಂಬುದಾಗಿ ನಮಗೆ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ. ಆದಿಕಾಂಡ 9ನೇ ಅಧ್ಯಾಯ 6ನೇ ವಚನದಲ್ಲಿ ಮನುಷ್ಯನನ್ನ ಹತ್ಯೆ ಮಾಡಿದವನ ಸ್ಥಿತಿ ದೇವರು ನಿರ್ಣಯಿಸಿದ್ದಾನೆ, ಮರಣದಂಡನೆ ಎಂಬುದಾಗಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ನಿರ್ಣಯಿಸಿದ್ದಾನೆ. ನಾವು ನರಹತ್ಯೆ ಮಾಡಬಾರದು ಎಂಬುದಾಗಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಮನುಷ್ಯನನ್ನ ಆತನು ಬಹಳವಾಗಿ ಪ್ರೀತಿಸಿದವನು. ಹೇಬಲನು ನೀತಿವಂತನಾಗಿದ್ದನು, ದೇವರಿಗೆ ಶ್ರೇಷ್ಠವಾದ ಯಜ್ಞವನ್ನ ಅರ್ಪಿಸಿದವನು. ಪ್ರಿಯರೇ, ವಾಕ್ಯದ ಗಂಭೀರತೆಯನ್ನ ನಾವು ತಿಳಿದುಕೊಳ್ಳೋಣ. ರಕ್ತದ ವಿಷಯವಾಗಿ ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬ ಒಂದು ಮಾತು ನಾವು 9ನೇ ಅಧ್ಯಾಯ 22ನೇ ವಚನದಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದನು. ಯಾಕಂದ್ರೆ ಹತ್ಯೆ ಆದ ಸಂದರ್ಭದಲ್ಲಿಯೂ ಸಹಿತ ಆತನು ಇಳಿದು ಬಂದು ಕಾಯಿನನ್ನ ಪ್ರಶ್ನೆ ಮಾಡುವಂಥದ್ದು. ತನ್ನ ಸೋದರನ ವಿಷಯದಲ್ಲಿ ಕಾಳಜಿ ವಹಿಸಬೇಕಿತ್ತು. ತನ್ನ ಸೋದರನ ವಿಷಯದಲ್ಲಿ ಆತನು ಭದ್ರತೆಯನ್ನು ಒದಗಿಸಬೇಕಿತ್ತು. ತನ್ನ ಸೋದರನ ವಿಷಯದಲ್ಲಿ ಆತನು ಕನಿಕರ ಪ್ರೀತಿ ತೋರಿಸಬೇಕಾಗಿತ್ತು. ಅದು ಯಾವ ನಡೆಯದೆ ಆದಿಕಾಂಡದ 4ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ಒಂದು ಮರಣಕ್ಕೆ ಗುರಿಯಾದಂತ ಸೋದರನ ವಿಷಯದಲ್ಲಿ ದೇವರು ಬಹಳ ಬೇಸರಗೊಂಡರು. ನಾವು 133ನೇ ಕೀರ್ತನೆ, ಸೋದರರು ಒಂದಾಗಿರುವುದು ಎಷ್ಟೋ ರಮಣೀಯವಾಗಿದೆ, ಅಲ್ಲಿ ಜೀವವು ಆಶೀರ್ವಾದವು ಸದಾಕಾಲ ಇರುವುದೆಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಪ್ರಿಯರೇ, ನನ್ನ ಕುಟುಂಬದಲ್ಲೂ 5 ಮಂದಿ ಸೋದರಿದ್ದಾರೆ. ನನ್ನ ಸ್ಥಿತಿ ಬಗ್ಗೆ ಚಿಂತಿಸುವರು, ಆಲೋಚನೆ ಮಾಡುವರು ಯಾರು ಇಲ್ಲ. ಆದರೆ ದೇವರ ಸಭೆಯಲ್ಲಿ, ಸೋದರರ ಸಭೆಯ ಅನುಮತಿಯಲ್ಲಿ ನಾವು ಸೋದರರು ಒಂದಾಗಿರುವುದು ಎಷ್ಟೋ ರಮಣೀಯವಾಗಿದೆ. ಇದು ಸೋದರ ಸಭೆಯಲ್ಲಿ ಮಾತ್ರ ನೋಡುವುದಕ್ಕೆ ಸಾಧ್ಯ. ಅದು ಎಲ್ಲರೂ ಅಲ್ಲ, ಕ್ರಿಸ್ತನ ಪ್ರೀತಿಯನ್ನ ಒಳಗೊಂಡಂತ ಕೆಲವು ಸಭೆಗಳು ಮಾತ್ರ. ಪಕ್ಷಪಾತ ಅಗೌರವ ತೋರಿಸುವಂತ ಕೆಲವು ಸಭೆಗಳಿವೆ. ಪ್ರಿಯರೇ, ವಾಕ್ಯವನ್ನ ಚೆನ್ನಾಗಿ ಬೋಧಿಸುವವನ್ನ ಹೀಯಾಳಿಸುವವರು ತುಂಬಾ ಜನ ಇದ್ದಾರೆ. ಪ್ರಿಯರೇ, ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಪ್ರತಿಯೊಬ್ಬರನ್ನ ಆತನು ಸಮಾನವಾಗಿ ನೋಡುವಂತವನು. ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳಿಗೆ ಆ ಕಾರ್ಯಗಳಂತೆ ಪರಲೋಕದಲ್ಲಿ ಇಲ್ಲ. ಅಲ್ಲಿ ಸಮಾನತೆ ಎಲ್ಲರಿಗೂ ಇದೆ. ಸೋದರ ಸೋದರಿಯರಿಗೂ, ಹಿರಿಯರಿಗೂ, ಎಲ್ಲರಿಗೂ, ಸೇವಕರಿಗೂ ಸ್ಥಾನಮಾನ. ಹೊಸ ಒಡಂಬಡಿಕೆಯಲ್ಲಿ ನಾವು 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. ನಾವು ಪ್ರಸಂಗ ಹೇಳುವಾಗ ನಗುವರೂ ಇದ್ದಾರೆ. ಬೇರೆ ಅಲ್ಪ ಸ್ವಲ್ಪ ಕಲಿತು ದೇವರ ಮಹಾಕೃಪೆ ಆತನು ಮಾಡಿದಂತ ಉಪದೇಶಗಳು, ಕಾರ್ಯಗಳನ್ನು ದೇವಜನರಿಗೆ ಬಿತ್ತುವಂಥದ್ದು. ಪ್ರೇರೆ ತನ್ನ ತಮ್ಮನ ಹಿತಾಸಕ್ತಿಯನ್ನ ಬಯಸದೇ ಇರುವಂತಹ ಕಾಯನನು ತನ್ನ ತಮ್ಮನನ್ನ ಆತನಿಂದ ಕೊಲ್ಲಲ್ಪಟ್ಟನು. ಪ್ರೇರೆ, ಹಾಗಾಗಿ ದೇವರು ಪರಲೋಕದಿಂದಲೇ ಈ ಲೋಕಕ್ಕೆ ಇಳಿದು ಬಂದು ಕೇಳುವಂಥದ್ದು, ಭೂಮಿಯೇ ನನ್ನ ರಕ್ತವನ್ನು ಮುಚ್ಚಬೇಡ, ನನ್ನ ಮೊರೆಗೆ ಬಿಡು, ಅಂದ್ರೆ ಪ್ರಾರ್ಥನೆಗೆ ಬಿಡುವುದು ಸಿಕ್ಕದಿರಲಿ ಎಂಬುದಾಗಿ. ಹೇಬೇಲನ ರಕ್ತ ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಅದು ಮುಯ್ತಿರಿಸುವುದಕ್ಕಾಗಿ ಅದು ಮೊರೆ ಇಡುತ್ತದೆ ಎಂಬುದಾಗಿ ಅದರ ಆಲೋಚನೆ. ಪ್ರಿಯರೇ, ಆಹಾ, ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು ಎಂಬುದಾಗಿ ಹೇಳುವಾಗ ನನ್ನ ಹಿರಿಯ ಸೋದರ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿತ್ತು. ಆತನು ಪರಿಶುದ್ಧವಾದಂತ ರಕ್ತವನ್ನ ಈ ಭೂಮಿ ಮೇಲೆ ಸುರಿಯಬೇಕಾಗಿತ್ತು. ಶಾಪಗ್ರಸ್ತವಾದಂತ ಈ ಭೂಮಿಯನ್ನ ಆ ಶಾಪದ ನಿವಾರಣೆ ಆ ಪರಿಶುದ್ಧ ರಕ್ತದಿಂದ ತೆಗೆಯಲ್ಪಡಬೇಕಿತ್ತು. ಇಬ್ರಿಯ ಪತ್ರಿಕಾರನು 9:22 ತಿಳಿಸುವಂತೆ, ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ.
ಹಳೆಯ ಒಡಂಬಡಿಕೆಯಲ್ಲಿ ನಾವು ಪಾಪ ಪರಿಹಾರಕ್ಕಾಗಿ ಯಜ್ಞವನ್ನ ಅರ್ಪಿಸುತ್ತಿದ್ದೇವೆ ಬೇರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯಾಜಕರು ಯಾವಾಗಲೂ ದೇವದರ್ಶನ ಗುಡಾರದಲ್ಲಿ ಯಜ್ಞದ ಕಾರ್ಯಗಳನ್ನ ವರ್ಷಕ್ಕೆ ಒಮ್ಮೆ ಮಾತ್ರ ಆ ಆ ಯಾಜಕನು ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧ ಸ್ಥಳಕ್ಕೆ, ಅಲ್ಲಿ ಮಂಜೂಷವು ದೇವರ ಪ್ರಸನ್ನತೆ ಮಹಿಮೆ ಅಲ್ಲಿ ಇಳಿದು ಬರುವಂತ ಸಮಯವಿತ್ತು. ಆ ಯಾಜಕನ ಕಾಲಿಗೆ ಹಗ್ಗವನ್ನು ಕಟ್ಟಿ ಹೋಗಬೇಕಾಗಿತ್ತು ದೇವದರ್ಶನ ಗುಡಾರದಲ್ಲಿ. ಪ್ರಿಯರೇ, ಯಾರಿಗೂ ಹೋಗುವುದಕ್ಕೆ ಅವಕಾಶಗಳಿರಲಿಲ್ಲ, ಯಾಜಕನೊಬ್ಬನಿಗೇ ಮಾತ್ರ ಅವಕಾಶವಿತ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಮುಂದೆ ಸಂದೇಶವನ್ನ, ಆ ಪರಲೋಕದ ದೇವರು ಎಂತ ಆಲೋಚನೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಆ ಯಜ್ಞದ ವಿಷಯದಲ್ಲಿ, ಪಾಪ ಪರಿಹಾರಕದ ವಿಷಯದಲ್ಲಿ ಆತನು ಒಂದೇ ಸಾರಿ, ನಾವು 10:10 ಇಬ್ರಿಯ 10:10 ಅದರಲ್ಲಿ ವಾಕ್ಯದಲ್ಲಿ ಬರೆಯಲ್ಪಡೆ, ಆತನು ಒಂದೇ ಸಾರಿ ತನ್ನ ದೇಹವನ್ನು ಸಮರ್ಪಿಸಿದನು ಎಂಬುದಾಗಿದೆ. ಪ್ರೇರೆ, ಈ ಉದ್ದೇಶಗಳು ಪ್ರಾರಂಭಿಕವಾಗಿ ದೇವರ ಆಲೋಚನೆ ಸಂಕಲ್ಪಗಳು ನೆರವೇರುವುದಕ್ಕಾಗಿ, ನಮ್ಮ ಆಲೋಚನೆ ಆತ್ಮಿಕ ಸಂಗತಿಗಳಿಗಾಗಿ ಹೆಚ್ಚಾಗಿ ಕೊಡುವುದಕ್ಕಾಗಿ ನಾವು ಚಿಂತಿಸುವವರಾಗಿದ್ದೇವೆ. ಪ್ರೇರೆ, ಆದಮನ ಆ ಮಾತು ಚಿಂತೆಗೆ ಒಳಪಡಿಸಿದೆ. ನಾವು ಜೀವಿಸುವ ಈ ಭೂಮಿ ರಕ್ತದ ಕಲೆಯನ್ನು ಹೊಂದಿರುವುದು. ಜನಾಂಗಗಳಲ್ಲಿ ಜಗಳ, ಕುಟುಂಬಗಳಲ್ಲಿ ಕಲಹ, ಸಾವಿರಾರು ಯುದ್ಧಗಳಿಂದ ನಡೆದ ಕೊಲೆಗಳು, ಈ ಮೂಲಕವಾಗಿ ಅನೇಕರನ್ನ ತಮ್ಮ ರಕ್ತವನ್ನ ಈ ಭೂಮಿಯಲ್ಲಿ ಸುರಿಸಿದ್ದಾರೆ. ಅವರ ರಕ್ತ ಕಾಲಕ್ರಮೇಣವಾಗಿ ಭೂಮಿಯಲ್ಲಿ ಮುಚ್ಚಿ ಹೋಯಿತು. ಪ್ರಿಯರೇ, ಈ ಲೋಕದ ಚರಿತ್ರೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈ ಲೋಕದ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಒಂದು ನಿಮಿಷ ಕಾಲ್ ಬಂತು. ಅವೆಲ್ಲವನ್ನ ಎಷ್ಟೋ ಜನರು ತ್ಯಾಗ ಬಲಿದಾನಗಳನ್ನ ಮಾಡಿದಂತ ಈ ಭೂಮಿ, ನಮ್ಮ ಭಾರತ ದೇಶದ ಇತಿಹಾಸ ಚರಿತ್ರೆಯನ್ನು ನೋಡುವಾಗ, ಲೋಕದ ಚರಿತ್ರೆಯನ್ನು ನೋಡುವಾಗ ಬೇರೆ ಎಲ್ಲವೂ ಮುಚ್ಚಿ ಹೋಗಿದೆ. ಆದರೆ ದೇವಕುಮಾರನಾದಂತ ಆತನು ಈ ಭೂಮಿಗೆ ಮನುಷ್ಯನಾಗಿ ಇಳಿದು ಬಂದ ತನ್ನ ಅಮೂಲ್ಯವಾದ ಪರಿಶುದ್ಧವಾದ ರಕ್ತ ವಿಮೋಚನಾರ್ಥವಾಗಿ ಸುರಿಸಿದನು. ದೇವಜನರೇ, ಕ್ರಿಸ್ತನ ರಕ್ತದಿಂದ ಬರುವ ಎಲ್ಲಾ ಆಶೀರ್ವಾದಗಳು ನಮಗೆ ಸಿಗುತ್ತದೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಆ ಸಂಕಲ್ಪಗಳನ್ನ ಆತನು ಮಾಡಿದ್ದನು. ಪ್ರಿಯರೇ, ಆರಂಭದಲ್ಲೇ ಆತನು ಆದಿಯಲ್ಲಿ ಆತನು ಯಜ್ಞವಾಗಬೇಕಾಗಿದ್ದು, ಅದು ಹೊಸ ಒಡಂಬಡಿಕೆಯಲ್ಲಿ ಆತನು ತನ್ನ ಕಾರ್ಯಗಳನ್ನ ಮಾಡಿದ್ದಾನೆ. ಹೊಸ ಒಡಂಬಡಿಕೆ ಆತನು ಮಧ್ಯಸ್ಥನಾಗಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಮಧ್ಯಸ್ಥನು ಯಾರು? ಮೋಶೆ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವ ಆ ಮೋಶೆ ಹಳೆಯ ಒಡಂಬಡಿಕೆ. ಆದರೆ ನಾವು ತಿಮೋತಿ ಪತ್ರಿಕೆ 1ನೇ ಅಧ್ಯಾಯ 2:5 ನಾವು ನೋಡ್ತೇವೆ. 1 ತಿಮೋತಿ 2 ನೋಡ್ತೀವಿ. ಒಂದು ನಿಮಿಷ. 1 ತಿಮೋತಿ 2:5 ದೇವರಿಗೂ ಮನುಷ್ಯರಿಗೂ ಆತನೇ ಮಧ್ಯಸ್ಥನಾಗಿದ್ದ. ಯಾಕಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನೇ ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. ಬೇರೆ ಆತನು ಈ ಲೋಕಕ್ಕೆ ಮಧ್ಯಸ್ಥನಾಗಿ ಬಂದನು ಎಂಬುದಾಗಿ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯಾರಾದ್ರೂ ಓದ್ತೀರಾ? ಇಬ್ರಿಯ 12ನೇ ಅಧ್ಯಾಯ 24 ನಿಮಿಷ ನಾನೇ ಓದ್ತೀನಿ. ಹೊಸ ಉಡಂಬಡಿಕೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ದೇವೇರನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪೋಷಣ ರಕ್ತದ ಬಳಿಗೂ ಬಂದಿರುವುದು. ಪ್ರೋಕ್ಷಣ ರಕ್ತದ ಬಳಿಗೂ ನಾವು ಬಂದಿದ್ದೇವೆ. ಇದು ನಾವು ಕರ್ತನ ಮೇಜಿನ ಆರಾಧನೆ ವಾಕ್ಯವಾಗಿ ನಾವು ತೆಗೆದುಕೊಳ್ಳುವಂತ ವಿಷಯ. ಆ ಮಧ್ಯಸ್ಥನು ಯಾರು? ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಈ ಲೋಕಕ್ಕೆ ಬಂದು ರಕ್ತವನ್ನು ಸುರಿಸಿ ವಿಮೋಚನೆಯನ್ನ ಕೊಟ್ಟು ಪರಲೋಕಕ್ಕೆ ಹೋದ ಮೇಲೂ ಮತ್ತೆ ಈ ಲೋಕಕ್ಕೆ ಮತ್ತೆ ಆತನು ಬಂದಿರುವಂತದ್ದು ಒಂದು ಘಟನೆ ನಡೆಯುತ್ತಿದೆ. ನಾವು 9ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ
4-5 ವಚನಗಳನ್ನ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 4:5. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 4:5. ಯಾರು ಸಿಕ್ಕಿದ್ರು ಹೋದ್ರಿ? ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ, ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಸಾಕು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಈ ಲೋಕಕ್ಕೆ ಬಂದು ಆತನು ಒಂದೇ ಸಾರಿ ತನ್ನ ದೇಹವನ್ನು ಸಮರ್ಪಿಸಿ ಪರಲೋಕಕ್ಕೆ ಹೋದ ನಂತರವೂ ಸಹಿತ ಇಲ್ಲಿ ಒಂದು ಘಟನೆ ನಡೆಯಿತು. ಯಹೂದಿಗಳು ಕ್ರಿಸ್ತನನ್ನ ಹಿಂಬಾಲಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಯೆಹೋವ ದೇವರೇ ಒಬ್ಬರೇ ದೇವರು, ಯೇಸು ಕ್ರಿಸ್ತನ ದೇವರಲ್ಲ ಎಂಬುದಾಗಿ ಹೇಳಿ ಹೊಸ ಒಡಂಬಡಿಕೆಗೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಯಹೂದಿಗಳನ್ನ ಕೊಲ್ಲುವುದಕ್ಕೆ ದಮಾಸ್ಕಕ್ಕೂ ಪರಿದ ಶಾಸ್ತ್ರಿಗಳ ಮಧ್ಯೆ ಅವರು ಅಪ್ಪಣೆಯನ್ನ ಪಡೆದುಕೊಂಡು ಹಿಂಸಿಸುತ್ತಿದ್ದ ಪೌಲನ ವಿಷಯದಲ್ಲಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮತ್ತೆ ಹಿಡಿದು ಬಂದ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸಿಸುತ್ತೀಯ ಪ್ರಿಯ ಎಂಬುದಾಗಿ ನಿಜವಾಗ್ಲೂ ಹಿಂಸಿಸಿದ್ದು ಯಾರಿಗೆ? ದೇವಜನರಿಗೆ. ಬೇರೆ ಒಬ್ಬ ಸೋದರನ ವಿಷಯದಲ್ಲಿ, ಒಬ್ಬ ಸೋದರಿಯ ವಿಷಯದಲ್ಲಿ, ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಹೊಂದಿದಂತ ಸೋದರ ಸೋದರಿಯ ವಿಷಯದಲ್ಲಿ ಯಾರಾದರೂ ಹಿಂಸಿಸಿ ಅಸೂಯೆ ಪಡುವುದು ಅಥವಾ ಕೆಟ್ಟದಾಗಿ ಮಾತಾಡುವುದು ಇರುವುದಾದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಅದು ನನಗೆ ಹಿಂಸಿಸಿದ ಹಾಗೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 4-5 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಇದು ನಮ್ಮ ಹಿಂಸೆ ಅಲ್ಲ, ನಮಗೆ ಅವಮಾನ ಪಡಿಸುವಂತದ್ದಲ್ಲ. ದೇವಜನರೇ, ನೀವು ಇವತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆ ಹೊಂದಿ ಆತನನ್ನ ಆರಾಧಿಸುವಂತ ನೀವು ಯಾರಾದರೂ ನಿಮಗೆ ಕೆಟ್ಟದಾಗಿ ನಡೆದುಕೊಂಡರೆ ಅದು ನಿಮಗಲ್ಲ, ಅದು ನನ್ನ ನಿಮಿತ್ತವಾಗಿ ನಿಮಗೆ ಹಿಂಸೆಗಳು ಬಾಧೆಗಳು ಈ ಲೋಕದಲ್ಲಿ ಉಂಟೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೇಳಿರುವಂಥದ್ದು. ಆ ಹಿಂಸಿಸುವಂತ ವಿಷಯಕ್ಕೆ ಆತನು ಪರಲೋಕದಿಂದಲೇ ಇಳಿದು ಬಂದು ಆತನನ್ನ ಕೇಳುವಂಥದ್ದು. ಆ ಬೆಳಕಿನಲ್ಲಿ ಆತನು ಮಾನಸಾಂತರ ಪಟ್ಟನು ಪ್ರಿಯವೇ. ನನ್ನ ಉದ್ದೇಶವನ್ನ ನೀವು ತಿಳ್ಕೊಳ್ರಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಪರಿಶುದ್ಧವಾದಂತ ರಕ್ತವನ್ನ ಈ ಭೂಮಿ ಮೇಲೆ ಸುರಿಸಿದ. ಆತನು ಕಲ್ವಾರಿ ಪರ್ವತದಲ್ಲಿ ಆದ ಘಟನೆಗಳನ್ನು ನೋಡುತ್ತೇವೆ. ಯೆರೂಸಲೇಮ್ ಪಟ್ಟಣದ ಹೊರಭಾಗದಲ್ಲಿ ಆತನನ್ನ ಶಿಲುಬೆಗೆ ಹಾಕಿಸಲ್ಪಟ್ಟು ಆ ಕಲ್ವಾರಿ ಪರ್ವತ ಬುರುಡೆಯ ಆಕಾರದಲ್ಲಿದೆ. ಯೇಸು ಕ್ರಿಸ್ತನು ಮತ್ತೆ ಪರಲೋಕಕ್ಕೆ ಹೋದಾಗ ಅವನು ರಕ್ತವನ್ನ ತೆಗೆದುಕೊಂಡು ಹೋದನು? ಇಲ್ಲ ಪ್ರಿಯರೇ. ನಾನು 1 ಕೊರಿಂಥಿ 15ನೇ ಅಧ್ಯಾಯ 50ನೇ ವಚನದಲ್ಲಿ ರಕ್ತ ಮಾಂಸವು ಪರಲೋಕಕ್ಕೆ ಬಾಧ್ಯವಾಗುವುದಿಲ್ಲ ಎಂಬುದಾಗಿ ಹೇಳಿದ್ದೆ. ಪ್ರಿಯರೇ, ಆತನ ರಕ್ತದ ವಿಷಯದಲ್ಲಿ, ಆತನ ರಕ್ತದ ಶ್ರೇಷ್ಠತೆ, ಆ ಶ್ರೇಷ್ಠವಾದಂತ ವಿಷಯವನ್ನ ನಾವು ಸಭಾ ಮಧ್ಯದಲ್ಲಿ ನಿಂತುಕೊಂಡು ಆ ರೊಟ್ಟಿ ಮತ್ತು ಪಾತ್ರೆಯ ವಿಷಯದಲ್ಲಿ ನನ್ನನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ ಇದನ್ನು ಮಾಡಿರಿ. ಆತನ ಶ್ರಮೆ ಸಂಕಟಗಳು ಪಾಪ ಪರಿಹಾರಕ ವಿಮೋಚಕನು ಆತನಾಗಿದ್ದಾನೆ ಪ್ರೇರೆ. ಹಾಗಾಗಿ ಆ ರಕ್ತವು ಈ ಭೂಮಿಯಲ್ಲಿ ಯಾವಾಗಲೂ ಆತನ ಪರಿಶುದ್ಧ ರಕ್ತವು ಇವತ್ತು ಮನುಷ್ಯರು ಸುರಕ್ಷಿತವಾಗಿಯೂ ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಪ್ರೇರೆ ಆತನ ರಕ್ತದಿಂದ ಎಷ್ಟೋ ಬಾಧೆಗಳು ರೋಗಗಳು ಗುಣಾದಂತ ಚರಿತ್ರೆ ನಾವು ಸುವಾರ್ತೆಯಲ್ಲಿ ಕೇಳುತ್ತೇವೆ. ಯೋಬನು ಅದನ್ನೇ ನೆನಪು ಮಾಡಿಕೊಳ್ಳುತ್ತಾನೆ ಪ್ರಿಯರೇ. ಹೇಬೇಲನ ರಕ್ತದ ಬಳಿಗೆ ನಾವು ಬಂದಿದ್ದೇವೆ ಎಂಬುದಾಗಿ 11ನೇ ಅಧ್ಯಾಯ 4ನೇ ವಚನದಲ್ಲಿ ಇಬ್ರಿಯ ಪತ್ರ ಹೊಸ ಒಡಂಬಡಿಕೆಯ ಹೊಸ ಒಡಂಬಡಿಕೆಯು ಹಳೆ ಒಡಂಬಡಿಕೆಗಿಂತ ಎಷ್ಟೋ ಉತ್ತಮವಾಗಿದೆ ಎಂದು ಬರಗಾರನು ಹೇಳುತ್ತಾನೆ. ಹಳೆಯ ಒಡಂಬಡಿಕೆ ಅದು ಭಯ ಮತ್ತು ಶಿಕ್ಷೆಯ ಬಗ್ಗೆ ಮಾತಾಡುತ್ತದೆ. ಹೊಸ ಒಡಂಬಡಿಕೆ ಕರುಣೆ ಮತ್ತು ಧರ್ಮಶಾಸ್ತ್ರವು ಕೃಪೆಯನ್ನು ದೋಷಿಸುವುದರಿಂದ ಹೇಬೇಲನು ಕಾಯನಿಂದ ಕೊಲ್ಲಲ್ಪಟ್ಟನು. ಪ್ರಿಯರೇ, ಇದು ಕೃಪೆಯ ಯುಗವಾಗಿದೆ.
ಬೇರೆ ನಾವು ಒಂದು ತಿಮೋತಿ 2:6 ಸಹಿತ ಅದನ್ನ ಬರೆಯಲಾಗಿದೆ. ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾಡುವ ಪ್ರೋಕ್ಷಣ ರಕ್ತವಿದು. ಆತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಕ್ರಯವನ್ನು ದೇವರಿಗೆ ಕೊಟ್ಟನು. ಈ ರಕ್ತದ ಯೋಗ್ಯತೆಗಳು ಆಲಯದಲ್ಲಿ ಅದು ಪ್ರಕಟಿಸಲ್ಪಟ್ಟಿದೆ ಪ್ರಿಯರೇ. ಕ್ರಿಸ್ತನ ರಕ್ತವು ನಿರಂತರವೂ ಕ್ಷೇಮವು ಅನ್ನುತ್ತಿದೆ. ಹೇಬೇಲನ ರಕ್ತವು ಕೇವಲ ತನ್ನ ಸೋದರನ ಮುಯ್ತೀರಿಸುವುದಕ್ಕಾಗಿ, ಅದು ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನೆನಪು ಮಾಡಿಕೊಳ್ಳುತ್ತಾನೆ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನ ರಕ್ತವು ಇಂದಿಗೂ ಈ ಲೋಕದಲ್ಲಿ ಮಾತಾಡುತ್ತಿದೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ನನಗೆ ಸಿಕ್ಕಂತ, ನಾನು ಯಾವಾಗ್ಲೂ ಇದು ಸಿದ್ಧತೆಯಲ್ಲಿ ಇರ್ತೀನಿ,